ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫರ್ಟಿಲಿಟಿ ಸಮಸ್ಯೆ ಉಂಟು ಮಾಡುವಂತಹ ಸಾಮಾನ್ಯ ಕಾರಣಗಳ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ನೋಡುವಂತಹ ಕಾರಣ ಅಂದ್ರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗದೆ ಇರುವಂತಹದ್ದು. PCOS, ಥೈರಾಯ್ಡ್ ಮುಂತಾದ ಹಾರ್ಮೋನ್ ಸಮಸ್ಯೆಗಳಿರೋರಲ್ಲಿ ನಾವು ಈ ತೊಂದರೆನ ಕಾಣ್ತೀವಿ. ಎರಡನೆಯದಾಗಿ ಮೊಟ್ಟೆಗಳ ಸಂಖ್ಯೆನೇ ಕಮ್ಮಿ ಇರಬಹುದು, ಅದಕ್ಕೆ ಪುವರ್ ಒವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಮೂರನೆಯದಾಗಿ ಟ್ಯೂಬ್ ನಲ್ಲಿ ಬ್ಲಾಕ್ ಇರಬಹುದು. ಇದಕ್ಕೆ ಸಾಮಾನ್ಯವಾದ ಕಾರಣ ಇನ್ಫೆಕ್ಷನ್. ಕೆಲವೊಮ್ಮೆ ಎಂಡೋಮೆಟ್ರಿಯೋಸಿಸ್ ಅಥವಾ ಸರ್ಜರಿ ಮಾಡಿದ್ರೂ ಕೂಡ ಟ್ಯೂಬ್ ನಲ್ಲಿ ಬ್ಲಾಕ್ಗಳು ಉಂಟಾಗಬಹುದು. ನಾಲ್ಕನೆಯದಾಗಿ ಗರ್ಭಕೋಶದಲ್ಲಿ ಏನಾದ್ರೂ ತೊಂದರೆ ಇರಬಹುದು, ಗೆಡ್ಡೆ ಇರಬಹುದು ಅಥವಾ ಗರ್ಭಕೋಶದ ಒಳಗಡೆ ಪದರದಲ್ಲಿ ಏನಾದ್ರೂ ತೊಂದರೆಗಳು ಇರಬಹುದು. ಕೊನೆಯದಾಗಿ ಪುರುಷರಲ್ಲಿ ನಾನಾ ಕಾರಣಗಳು ಇರಬಹುದು. ವೀರಾಣುಗಳ ಸಂಖ್ಯೆ ಕಡಿಮೆ ಇರಬಹುದು ಅಥವಾ ಅದರ ಚಲನೆ ಮತ್ತು ಆಕಾರದಲ್ಲಿ ಏನಾದ್ರೂ ತೊಂದರೆಗಳಿರಬಹುದು. ಒಟ್ಟಾಗಿ ಹೇಳ್ಬೇಕಂದ್ರೆ ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಬಳಲ್ತಾ ಇರೋರಲ್ಲಿ 50% ನಲ್ಲಿ ಕಾರಣ ಮಹಿಳೆಯರಲ್ಲಿರುತ್ತೆ, 30% ಅಲ್ಲಿ ಕಾರಣ ಪುರುಷರಲ್ಲಿರುತ್ತೆ ಮತ್ತು 20% ನಲ್ಲಿ ಮಹಿಳೆ ಹಾಗೂ ಪುರುಷ ಇಬ್ಬರಲ್ಲಿನೂ ಕೂಡ ಕಾರಣ ಇರುತ್ತೆ. ಹಾಗಾಗಿ ಗಂಡ ಹೆಂಡತಿ ಇಬ್ಬರೂ ಕೂಡ ತಜ್ಞ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ. ಧನ್ಯವಾದಗಳು.